ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಮಗೆ ತರಬೇತಿನ ಕೊಟ್ಟು ಯಾವ ರೀತಿಯಲ್ಲಿ ಗಿಡನ ನೆಡಬೇಕು ಮತ್ತು ಅದನ್ನು ಪೋಷಣೆ ಮಾಡಬೇಕು ಅಂತ ಹೇಳಿ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಮಗೆ ತುಂಬ ಒಳ್ಳೆ ರೀತಿಯಲ್ಲಿ ಯೋಜನೆ ತರಬೇತಿಯನ್ನು ಕೊಟ್ಟು ನಮ್ಮನ್ನು ಆ ಯೋಜನೆ ಯಾವ ರೀತಿಯಲ್ಲಿ ಕಾರ್ಯರೂಪದಲ್ಲಿ ತರಬೇಕು ಅಂತೇಳಿ ಕೂಡ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇರುವಂತಹ ಅತ್ಯಂತ ಅಮೂಲ್ಯವಾದಂಥ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತುಗಳ ತುಂಬ ನಾಶವಾಗಿ ಹೋಗಿರೋದ್ರಿಂದ ಅದನ್ನೆಲ್ಲ ಬೆಳೆಸಲಿಕ್ಕೆ ಈಗ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಪಾರ್ಕ್ ಇದೆ, ಗಿಡ ಇಲ್ಲ. ಇವತ್ತು ಒಳ್ಳೆ ಮಾಹಿತಿ ಕೊಟ್ಟರು ನಗರಸಭೆಯಿಂದ. ಗಿಡ ನೆಡೆಸಿ ಗಿಡ ಬೆಳೆಸೋದು ಹೇಗೆ, ಯಾವ ಥರ ಗಿಡ ನೆಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮನೆ ಎದುರುಗಡೆ ಪಾರ್ಕು ಖಾಲಿ ಇದೆ, ಅಲ್ಲಿ ಆದಷ್ಟು ಗಿಡಗಳನ್ನು ನೆಟ್ಟು ಅದನ್ನು ಪೋಷಣೆ ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ, ನಮ್ಮ ಸಂಘದ ವತಿಯಿಂದ ನಡೆಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. वहां इन्वेस्टमेंट के लिए एक शानदार माहौल बना है. नॉर्थ ईस्ट राइजिंग समिट, इसकी सफलता के लिए मेरी तरफ से, भारत सरकार की तरफ से आपको बहुत बहुत शुभकामनाएं देता हूं. साथियों, भारत को दुनिया का सबसे डाइवर्स नेशन कहा जाता है और हमारा नॉर्थ ईस्ट इस डाइवर्स नेशन का सबसे डाइवर्स हिस्सा है. ट्रेड से ट्रेडिशन तक, टेक्सटाइल से टूरिज्म तक, नॉर्थ ईस्ट की डाइवर्सिटी ये उसकी बहुत बड़ी स्ट्रेंथ है. नॉर्थ ईस्ट यानी बायो इकोनॉमी और बाम्बू. नॉर्थ ईस्ट यानी टी प्रोडक्शन एंड पेट्रोलियम. नॉर्थ ईस्ट यानी स्पोर्ट्स एंड स्किल. नॉर्थ ईस्ट यानी इको टूरिज्म का इमर्जिंग हब. नॉर्थ ईस्ट यानी ऑर्गेनिक प्रोडक्ट की नई दुनिया. नॉर्थ ईस्ट यानी एनर्जी का पावर हाउस. इसलिए नॉर्थ ईस्ट हमारे लिए अष्टलक्ष्मी है. ಸಂಸ್ಥೆಯ ಕಟ್ಟಡಗಳು ಮೂಲ ಸೋಲಾಪುರದ 5 ಕುಟುಂಬಗಳು, ಅದು ಜಮ್ಮ, ಮಹಾರಾಜ, ಕಾಡೆ, ಮಜ್ಜೆ, ಈಗ 5 ಕುಟುಂಬದವರು ಸಿದ್ದರಾಮೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದವರು ಮೊದಲು. ಅವರು ಮುಂಬೈ ಕರ್ನಾಟಕದಲ್ಲಿ ಇದ್ದು ನಾವೆಲ್ಲ. ಅವರು ಮಹಾರಾಷ್ಟ್ರ ಕರ್ನಾಟಕ ಆದಮೇಲೆ ಅವರು ಇಬ್ಬರು ಹೋದರು. ಮುಂದೆ ನಮ್ಮ ಜನ, ಬಿಜಾಪುರ ಜನ ಇದರ ಅಧ್ಯಕ್ಷರಾದರು. ಅದರ ಮೊದಲ ಅಧ್ಯಕ್ಷರು ಡಾಕ್ಟರ್ ಉಚ್ಚಲಪಿ ಹಕ್ಕಟ್ಟವರು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ನಾವು ಪಡ್ಕೊಳ್ಳೋ ಫಲಾನುಭವಿ ತುಂಬ ಒಳ್ಳೆಯದಾಗಿದೆ ಅಂತ. ಶೇಕಡಾವಾರು ಖರ್ಚಿನ ಮುಂಗಡ ಹಣವನ್ನು ನೀಡಲಿಕ್ಕೆ 50,000 ನಿಗದಿಪಡಿಸಿತ್ತು. ಆ ಒಂದು ನಿಗದಿಪಡಿಸಿದಂತೆ 50,000 ನಾವು ಸರ್ಕಾರ ಏನು ಫಲಾನುಭವಿಯಿಂದ ವಂತಿಕೆಯನ್ನು ನಾವು ತುಂಬಿಸಿದ್ದೇವೆ. ತದನಂತರ 2,37,000 2,87,000 ಕೆನರಾ ಬ್ಯಾಂಕ್ ಮೂಲಕ ಮತ್ತು ವಿವಿಧ ಬ್ಯಾಂಕ್ಗಳ ಮೂಲಕ ಲೋನ್ಗಳನ್ನು ಮಂಜೂರಾತಿ ಮಾಡಿ, ಮಂಜೂರಾತಿ ಸಾಲ ಮೇಳದ ಮೂಲಕ ಮಂಜೂರಾತಿ ಆದಂಥ ಲೋನ್ಗಳ ಮೂಲಕ ಅವರಿಗೆ ಈಗಾಗಲೇ ವಿತರಣೆಯನ್ನು ಮಾಡಿದ್ದೇವೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ?
ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.